ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಆಷಾಢ ಇದೆಯಲ್ಲ, ಸೊ 3ನೇ ಶುಕ್ರವಾರ ನಾನಿವತ್ತು ಪೂಜೆ ಮಾಡ್ತಾಯಿದ್ದೀನಿ. 2 ಶುಕ್ರವಾರ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇವಾಗ 3ನೇ ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ 6:30 ಏನೋ ಎದ್ದೆ. ನೈಟೇ ಎಲ್ಲ ಪಾತ್ರೆ ತೊಳೆದ್ರಿಂದ ನನಗೆ ಸ್ವಲ್ಪ ಎಲ್ಲ ಆರಾಮಾಯಿತು. ಫಸ್ಟು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಳಗಿಂದೆಲ್ಲ ನೆಲ ತೊಳೆದಿದ್ದಾದಮೇಲೆ ನಾನು ಹೊರ್ಗಡೆಯಿಂದ ಬಾಗಿಲಿಗೆ ನಾನು ಇವಾಗ ಬಟ್ಟೆ ಇಡ್ತಾ ಇದ್ದೀನಿ. ಹೊರ್ಗಡೆ ಇರೋ ಬಾಗಿಲು ನಾವು ನೀಟಾಗಿ ಇಟ್ಕೊಂಡು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಅವಾಗ ಮನೆಯಲ್ಲಿ ಸಮೃದ್ಧಿ ಆಗ್ತಾಳೆ ಅಂತ ಎಲ್ಲ ಹೇಳ್ತಾರೆ. ಸೊ ನಾನು ಅದನ್ನೇ ಪಾಲಿಸ್ತೀನಿ. ತುಳಸಿ ಗಟ್ಟೆಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಆಮೇಲೆ ರಂಗೋಲೆ ಒಯ್ದು ನೀಟಾಗೆಲ್ಲ ರಂಗೋಲಿ ಅಲಂಕಾರ ಮಾಡಿದಾಗ ತುಳಸಿ ಕಟ್ಟೆ ಎಷ್ಟು ನೀಟಾಗಿ ಕಾಣುತ್ತೆ, ನೋಡೋಕ್ಕೆ ಒಂಥರ ಚೆಂದ. ನಾವು ಮನೇನ ನೀಟಾಗಿ ಇಟ್ಕೊಂಡು, ತುಳಸಿ ಕಟ್ಟೆನ ನೀಟಾಗಿ ಇಟ್ಕೊಂಡು, ಮನೆ ಬಾಗಿಲನ್ನ ನೀಟಾಗಿ ಇಟ್ಕೊಂಡ್ಮೇಲೆ ನಮಗೆ ಲಕ್ಷ್ಮಿ ಅನ್ನೋದು ನಿಲ್ಲಿಸ್ತಾಳೆ. ಇವಾಗ ನಾನು ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟದಾದ್ಮೇಲೆ ನಾನು ಇವಾಗ ರಂಗೋಲಿ ಬಿಡ್ತಾಯಿದ್ದೀನಿ. ಇದು ಪ್ಲಸ್ ರಂಗೋಲಿ, ಇದು ಈಸಿ ರಂಗೋಲಿ. ಸೊ ನಾನು ಇದೊಂದೇ ಆ ಚಿಕ್ಕ ವೈಟ್ ಕಲರ್ ಬಾಕ್ಸಲ್ಲೇ ಒಯ್ಬೇಕು ರಂಗೋಲಿ. ಕೆಂಪದ್ರಲ್ಲಿ ಒಯ್ದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ವೈಟ್ರಲ್ಲೇ ಎಷ್ಟಾಗುತ್ತೋ ಆಲ್ಮೋಸ್ಟ್ ಅಷ್ಟರಲ್ಲೇ ಒಯ್ತಾ ಇದ್ದೀನಿ. ಈ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಈ ಥರ ಅರಿಶಿನ ಮತ್ತು ಕುಂಕುಮ ಇಡೋದ್ರಿಂದ ಸೆಂಟ್ರಲ್ಲಿ ಏನೋ ಒಂಥರ ನಮಗೂ ಖುಷಿ, ನೋಡೋಕ್ಕೂ ರಂಗೋಲಿ ಚೆನ್ನಾಗಿ ಕಾಣುತ್ತೆ. ತುಳಸಿ ಕಟ್ಟೆಗೂ ನಾನಿವಾಗ ರಂಗೋಲಿ ಬಿಡ್ತಾಯಿದ್ದೀನಿ. ಇದಾದಮೇಲೆ ಇದೆಲ್ಲ ಆದಮೇಲೆ ಇನ್ನು ಫೈನಲ್ಲು ಇನ್ನು ಗಿಡದ ಹತ್ರ ಇರೋದು ಮತ್ತು ಆಚೆ ಸೈಡ್, ಹಿಂದೆ ಸೈಡ್ ಸ್ವಲ್ಪ ಇದೆ, ಅದೆಲ್ಲ ನಾನು ನೆಲ ವಾಶ್ ಮಾಡಿಕೊಂಡೆ. ತುಳಸಿ ಕಟ್ಟೆ ಹತ್ರ ಒಯ್ದಿರೋ ಪ್ಲಸ್ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಲ ತೊಳೆದಿದ ತಕ್ಷಣ ಅರಿಶಿನ ಕುಂಕುಮ ಇಟ್ಟಿದ ತಕ್ಷಣ ಆಗೋದಿಲ್ಲ. ಸೊ ಇದಕ್ಕೆ ಹೂವು ಇಟ್ಟು ಎಲ್ಲ ನೀಟಾಗೆಲ್ಲ ಅಲಂಕಾರ ಮಾಡಿ, ದೇವ್ರ ಪೂಜೆಗೆಲ್ಲ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾನು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಮನೇಲೂ ಲಕ್ಷ್ಮಿ ನೆಲೆಸ್ತಾಳೆ. ಟಿ ವಿಲೂ ಸಾಂಗ್ ಹಾಕಿದ್ದೀನಿ, ಪಾಸಿಟಿವ್ ಎನರ್ಜಿ ಇರಲಿ, ನೆಗೆಟಿವ್ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಟಿ ವಿನಲ್ಲೂ ಲಕ್ಷ್ಮಿ ಸಾಂಗ್ ಹಾಕಿದ್ದೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ, ಶುಕ್ರವಾರವೂ ಪೂಜಾ ಸಮಯವು, ಶುಕ್ರವಾರವೂ ಪೂಜಾ ಸಮಯವು, ನೀ ಬರದೆ ಸುಖ ಶಾಂತಿ ಕಾಣೆವು, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಪೂಜೆ ಎಲ್ಲ ಆದಮೇಲೆ ನಾನು ಒಳಗಡೆ ಇನ್ನೊಂದು ಸತಿ ಪೂಜೆ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಆಗ್ತಿದ್ದೀನಿ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ಎಲ್ಲ ಬೇಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವತ್ತು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ನಾನು ನನ್ನ ಫ್ರೆಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ವಿದ್ಯಾರಣ್ಯಪುರ, ನಾವಿರೋದು ಯಲಹಂಕ, ಇಲ್ಲೇ ವಿದ್ಯಾರಣ್ಯಪುರ ಪಕ್ಕದಲ್ಲೇ ಇದೆ, ಒಂದು 8 ಕಿಲೋಮೀಟ್ರ್ ಅನಿಸುತ್ತೆ. ಸೊ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಆಷಾಢ ಶುಕ್ರವಾರದಲ್ಲೇ ಇಷ್ಟು ಜನ ಇದ್ದಾರೆ. ಇನ್ನು ಶ್ರಾವಣ ಬಂತು ಅಂದರೆ ಸೋಮವಾರ, ಶುಕ್ರವಾರ
ಶ್ರಾವಣ ಅಂತೂ ಫುಲ್ ಬ್ಯುಸಿ. ನೋಡಿ ಇದೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಹೇಗಿದೆ ಅಂತ. ಇವತ್ತು ಒಳಗಡೆ ಎಲ್ಲ ದೀಪ ಹಚ್ಚಕ್ಕೆ ಬಿಡಲಿಲ್ಲ, ಸೊ ಹಂಗಾಗಿ ಎಲ್ಲ ಆಚೆನೇ ಎಲ್ಲ ದೀಪ ಹಚ್ತಿದ್ರು. ನಮಗೆ ಅಷ್ಟು ಜನ ಇರೋದ್ರಿಂದ ನಮಗೆ ಬಿಡಲ್ಲ ಅಂತ ಗೊತ್ತಾಯಿತು, ನಮ್ಮ ಕೈಲಿ ಒಳಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾವೀಗ ಬ್ಯಾಕ್ ಸೈಡ್ ಇನ್ನೊಂದು ಗೇಟ್ ಇರುತ್ತೆ ಅಲ್ಲಿಗೆ ಬಂದ್ವಿ. ಇಲ್ಲಿ ಯಾರೋ ಸ್ವಲ್ಪ ಜನ ಪಾಪ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಯಾರೋ ಒಳಗಿರೋರು ಪೂಜಾರಿ ಅವರೆಲ್ಲ ಪರಿಚಯ ಇರೋರೇನೋ, ಸೊ ಅವರಿಗೆಲ್ಲ ಕಾಲ್ ಮಾಡ್ತಾಯಿದ್ರು. ಅವ್ರು ಬಂದು ಗೇಟ್ ಓಪನ್ ಮಾಡೋವರೆಗೂ ಸುಮಾರು ನಾವು ಒಂದು ಅರ್ಧ ಗಂಟೆ ನಾನು ನನ್ನ ಫ್ರೆಂಡ್ ಕಾಯ್ತಿದ್ವಿ. ನೋಡಿ ಇಷ್ಟು ಜನ ಕಾಯ್ತಾಯಿದ್ವಿ. ಆ್ಯಕ್ಚುಲಿ ಫ್ರಂಟಲ್ಲೇ ನಾವು ಹೋಗ್ಬೇಕಾಗಿತ್ತು, ಆದರೆ ನಮ್ಮ ಕೈಲಿ ಆಗಲಿಲ್ಲ. ಅಷ್ಟೊಂದು ಜನ ಎಷ್ಟು ಕ್ಯೂ ನಿಂತ್ಕೊಂಡು, ಅದರಲ್ಲಿ ಬೇರೆ ನನ್ನ ಫ್ರೆಂಡ್ ಬೇರೆ ತೇಜು ಅವ್ರ ಮಗಳನ್ನ ಬೇರೆ 2 ಗಂಟೆಗೆ ಸ್ಕೂಲಿಂದ ಕರ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ಇಲ್ಲಿ ಒಬ್ಬರು ಬಂದ್ರಲ್ಲ ಅಂಕಲಿಂದ ನಾವು ಒಳಗಡೆ ಹೋದ್ವಿ. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂಥೇಳಿ. ದೇವ್ರನ್ನೂ ನಾವು ಸರಿಯಾಗಿ ನೋಡೋಕ್ಕಾಗಲಿಲ್ಲ, ದೂರದಿಂದನೇ ನೋಡಿಕೊಂಡು ಆಮೇಲೆ ನವಗ್ರಹದೆಲ್ಲ ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಆಮೇಲೆ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಜಾಸ್ತಿ ಎಲ್ಲಿ ನೋಡಿದ್ರು ಪೊಲೀಸವ್ರು ಮುಂದೆ ಹೋಗಿ ಅದೇನು ಅಷ್ಟಿಷ್ಟು ಜನ ಅಲ್ಲ, ಸಾವಿರಾರು ಜನ. ಇನ್ನೂ ಅದೆಷ್ಟು ಜನ ನಾವೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದ್ರೂ ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ. ಫೈನಲಿ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡಾದ್ಮೇಲೆ ಹಾಗೆ ಜಾತ್ರೆ ಎಲ್ಲ ನೋಡೋಣ ಅಂತೇಳ್ಬಿಟ್ಟು ಬಂದೆ. ಅಲ್ಲಿ ಯಾವಾಗೂ ಜಾತ್ರೆ ಥರನೇ ಇರುತ್ತೆ. ಶುಕ್ರವಾರ ಮಾತ್ರ ಈ ಥರ ಜಾತ್ರೆ ಥರ ಅನಿಸುತ್ತೆ. ಪ್ರತಿಯೊಂದು ಐಟಮ್ ಎಲ್ಲ ಸಿಗುತ್ತೆ. ನಾನು ನನ್ನ ಫ್ರೆಂಡ್ ಹಾಗೆ ಕಾಯಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ತೆಂಗಿನಕಾಯಿ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ. ಇದಾದಮೇಲೆ ಏನೂ ತೊಗೊಳ್ಳಿಲ್ಲ, ಅಂದರೆ ಹಿಂಗೆ ಜಾತ್ರೆಗೆ ಹೋಗ್ಮೇಲೆ ಅಂತೇಳ್ಬಿಟ್ಟು ತೆಂಗಿನಕಾಯಿ ಅಂತೂ ತೊಗೊಳ್ಳಿಲ್ಲ, ಗಗನಕ್ಕೆ ಏರ್ಬಿಟ್ಟಿತ್ತು. ಅರವೆ ಸೊಪ್ಪು ತೊಗೊಂಡ್ವಿ, ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ಒಂದೊಂದು ಶೂಟ್ ತೊಗೊಂಡು 10 ರೂಪಾಯಿ ಇತ್ತಷ್ಟೇ. ಸೊ ನಾವು ಲೇಡೀಸ್ ಯಾವಾಗೂ ಕಮ್ಮಿ ಬಡ್ಜೆಟ್ ಇರೋದೇ ನೋಡೋದು. ಸೊಪ್ಪು ತೊಗೊಂಡಾದ್ಮೇಲೆ ತೇಜು ಇದ್ಬಿಟ್ಟು ಕಬ್ನಲ್ಲಿ ಕೊಡಿಸ್ತೀನಿ ಬಾರಕ್ಕ ಅಂತ ಕರ್ಕೊಂಡೋದ್ಲು. ಅಲ್ಲೇ ಪಕ್ಕದಲ್ಲೇ ಇತ್ತು ಇನ್ನೊಂದು ಹತ್ರ, ಹೋಗಿ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಕಬ್ಬಿನ ಜ್ಯೂಸ್ ರೇಟ್ ಏನು ಸ್ವಲ್ಪ ಕಮ್ಮಿನೇ ಇತ್ತು, 20 ರೂಪಾಯಿ ಒಂದು ಲೋಟ ಅಂತ ಹೇಳಿದ್ರು. ಆ ಲೋಟಗಳು ನೋಡಿದ್ರೆ ಇಷ್ಟಿಷ್ಟೇ ಚಿಕ್ಕದಾಗಿದ್ವು. ನಮ್ಮೂರಲ್ಲೆಲ್ಲ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕೊಡೋರು ನಾವು ಚಿಕ್ಕವರಿದ್ದಾಗ. ಹೆಂಗೈತೆ? ನಾವು ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಡೈರೆಕ್ಟ್ ಇಬ್ಬನಿ ಸ್ಕೂಲ್ ಹತ್ರನೇ ಹೋದ್ವಿ. ಇಬ್ಬನಿನ ಕರ್ಕೊಂಬರೋಕ್ಕೆ ತೇಜು ಅಲ್ಲಿಗೆ ಹೋದ್ಲು, ಗೇಟ್ ಹತ್ರ ಇದ್ದಾಳೆ. ಇಬ್ಬನಿ ಹ್ಞೂ ಆಯಿತು, ನಿಮ್ದಾಯ್ತಾ? ಓಯ್ ಇಷ್ಟ ಎಲ್ಲ ನಿನ್ನ ಫ್ರೆಂಡು ಅವನೆಲ್ಲಿ? ಈ ಆಷಾಢ ಶುಕ್ರವಾರ ಪೂಜೆ ಹೇಗಿತ್ತು ಅಂತ ನೋಡಿದ್ರಲ್ವಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.